ಮಳಿಗೆಯಲ್ಲಿ ಏನೇನೆಲ್ಲ ಇಟ್ಟಿದ್ರೆ ದಯಮಾಡಿ ತಿಳಿಸ್ಕೊಡ್ಬೇಕು. ಸರ್ ನಮ್ಮ ಕೃಷಿ ಇಲಾಖೆಯಲ್ಲಿ ಈ ವರ್ಷ 2024 ಕೃಷಿ ಪಾಟೀಲ್ ಯೋಜನೆ ಯೋಜನೆಯನ್ನು ತಂದಿದ್ದಾರೆ. ಆ ಯೋಜನೆ ಮುಖ್ಯ ಉದ್ದೇಶ ಏನಂತಂದರೆ ನೀರಾವರಿ ಕೃಷಿ ಪ್ರದೇಶದಲ್ಲಿ ಮಳೆಯ ನೀರನ್ನು ಸಂಗ್ರಹಣೆ ಮಾಡಿ ಸಂದಿಗ್ಧ ಹಂತಗಳಲ್ಲಿ ಬೆಳೆಗಳಿಗೆ ಕಾಯಿಸುವಂತೆ ಕೊಟ್ಟಿದ್ದಾರೆ. ಇದಾದರೂ ಒಂದು ಮಾದರಿ ಮಳಿಗೆ, ಅದರ ನೀರಿನ ಕೃಷಿ ಹೊಂಡ ಇದೆ, ಗಂಧಕ ಪೊದೆ ಇದೆ, ಕೃಷಿಗಳಿದೆ ಮತ್ತು ಸೂಕ್ತ ಬದುಕನ್ನು ಯಾವ ರೀತಿ ಮಾಡಬೇಕು, ಕೊಟ್ಟಿಗೆ ಇದೆ ಮತ್ತು ರೈತರ ಜೀವನಾಂಶಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕೂಡ ಇದೆ ಸರ್. ಸರ್ ಇದು ಲೈಟ್ ಹಾಂ ಇದು ಲೈಟಿಂಗ್ಸ್ ಸರ್. ಹಾಂ ಹೌದು, ಇದು ಮಾಡಲ್ ಕೃಷಿ ಹೊಂಡ ₹62,000 ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕಳೆದು ₹35,000 ಕೊಡ್ತಾ ಇದ್ದೀವಿ. ಅದರಿಂದ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ನಿಂದೆ ರೇಷ್ಮೆ ಇನ್ಯಾರ್ದಾರು ಆಯ್ತಾ ಕರ್ನಾಟಕದಲ್ಲಿ? ನಿಂದೇನೆ ರೇಷ್ಮೆ, ನೀನು ಒಬ್ಬನೇ ಬೆಳೆಯೋನು, ನಾವೆಲ್ಲ ಬೆಳೆದೇ ಇಲ್ಲ ಹಂಗಾದ್ರೆ. ಸೈಡ್ ಬನ್ನಿ ಸರ್, ಹಂಗೆ ಸರ್ ಒಂಚೂರು ಸೈಡ್ ಬನ್ನಿ, ಹಂಗೆ ಸೈಡ್ ಬನ್ನಿ ಬುದ್ಧಿ, ಇಲ್ಲಿ ಬಂದ್ಬಿಡಿ. ಸೈಡ್ ಬನ್ನಿ ಸರ್, ಬುದ್ಧಿ ಇಲ್ಲಿ ಬನ್ನಿ ಸ್ವಲ್ಪ. ನೀನಿದೆ ಇರ್ಲಿ ನಿಂತ್ಕೊಳ್ಳಿ ಬುದ್ಧಿ. ಸರ್ ನೀವು ಸ್ವಲ್ಪ ಸೈಡ್ ಬನ್ನಿ ಸರ್. ಕಾರ್ಯಕ್ರಮ ಉದ್ಘಾಟನೆ ಎಲ್ಲರೂ ವಿಸಿಟ್ ಮಾಡ್ತಾರೆ. ಮುಖಾಮುಖಿ ಹಾಗೂ ಗೂಗಲ್ ಮೀಟ್ ಮಾಡಿ ಈ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಉಪಯೋಗಿಸಬೇಕು ಮತ್ತು ಎತ್ತುಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ. ಅದರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಾಗ ನಮಗೆ ಸ್ವಲ್ಪ ಶ್ರಮ ಜೊತೆಗೆ ಸಮಯ ಜಾಸ್ತಿ ತಗೊಳುತ್ತೆ. ಆದರೂ ನಾವು ಮತ್ತೆ ಕಂಡುಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ. ಇನ್ನೂ ಏನಂದ್ರೆ ಸಾಕಷ್ಟು ಪ್ರಯೋಗಗಳಲ್ಲೇ ನಾವು ಇನ್ನೂ ನಡೆಸ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಸಾಕಷ್ಟು ಈ ಥರದ್ದೊಂದು ಸವಾಲುಗಳ 3 ರೀತಿಯ ಸವಾಲುಗಳನ್ನು ನಾವು ಎದುರಿಸಿ ಅದನ್ನು ಸದ್ಯಕ್ಕೆ ಪರಿಹಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ಅರುಣ್ ಅವರೇ, ಮಾರುಕಟ್ಟೆಯಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳಲ್ಲಿ ಅವ್ರಿಗೆ ಸೈಕಲ್ನಲ್ಲಿ ಎಷ್ಟೋ ದೂರ ಕಳಿಸ್ಬೇಕಾಗಿತ್ತು, ಮೆಷಿನರೀಸ್ ಇರ್ತಿರ್ಲಿಲ್ಲ, ಸ್ಕೂಟರ್ಸ್ ಇರ್ತಿರ್ಲಿಲ್ಲ. ಆದರೆ ನಮಗೆಲ್ಲವೂ ಇದೆ, ಜೊತೆಗೆ ಟೆಕ್ನಾಲಜಿ ಇದೆ. ನಮಗೆ ಬೇಕಾದರೆ ಯೂಟ್ಯೂಬಲ್ಲಿ ನಾನು ಈ ಥರ ಯಾವುದೋ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೇನೆ ಅಂತಂದರೆ ನಮ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ಇವತ್ತು ಇರೋದ್ರಿಂದ ಇನ್ನೂ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮುಂಚೆ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಮಾರುಕಟ್ಟೆ ಸವಾಲುಗಳನ್ನು ನಾವು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ನಾವು ಒಂದಷ್ಟು ಏನು ಪದಾರ್ಥಗಳನ್ನು ಬೆಳೆದರೆ ಅದನ್ನು ನೇರ ಗ್ರಾಹಕರಿಗೆ ತಿಳಿಸಿ ಅದು ಎಷ್ಟು ಬೇಕು ಅಂತ ಇದನ್ನು ತಗೊಂಡು ಆರ್ಡರ್ಸ್ ತಗೊಂಡು ಏನಂದರೆ ಬೆಳಗ್ಗೆ ಕಿಟ್ಟಿದ ಸೊಪ್ಪು ಸಂಜೆ ಡೆಲಿವರಿ ಆಗುತ್ತೆ. ನೀಟಾಗಿ ಫ್ರೆಶ್ನೆಸ್ ಇರುತ್ತೆ. ಆ ಥರದ್ದೊಂದು ಫ್ರೆಶ್ನೆಸ್ ಗುಣಮಟ್ಟ ಕೊಟ್ಟಾಗ ಅವ್ರದ್ದು ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ನಮ್ಮ ಹತ್ರನೇ ತಗೊಳ್ತಾರೆ. ಆಮೇಲೆ ಏನು ಮಾರ್ಕೆಟಲ್ಲಿ ತಗೋತಾರೆ ಅದು ಸೈಜನ್ನು ತುಂಬ ಚಿಕ್ಕದಿರುತ್ತೆ. ನಾವು ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ರೈತರಿಂದ ಅಂದರೆ ಗ್ರಾಹಕರಿಗೆ ನೇರವಾಗಿ ಕೊಡೋದ್ರಿಂದ ಅವರು ತುಂಬ ಕನ್ವಿನ್ಸಿಂಗ್ ಆಗಿದ್ದಾರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ. ಹೌದು. ಈಗ ಗಿರೀಶ್ ಅವರು ಹೆಬ್ಬಾಳ್ನಲ್ಲಿ ಎಲ್ಲರೂ ಬಹಳಷ್ಟು ಗದ್ದೆಗಳು ಮಾಡ್ಕೊಂಡು ಒಂದೇ ಥರದ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಅದ್ರ ಮಧ್ಯೆ ನೀವು ಯಾಕೆ ರಾಸಾಯನಿಕ ಮುಕ್ತವಾಗಿ ಸೊಪ್ಪು ತರಕಾರಿಗಳನ್ನೇ ಬೆಳಿಬೇಕು, ಅದು ಬಹುಬೆಳೆಯಾಗಿ ಅಂತ ಅನ್ನಿಸ್ತು? ಗಿರೀಶನ ಉತ್ತರ ಕೊಡಿ. ಆಲೋಚನೆ ಮಾಡಿದ್ದು 2021 ಕೊರೋನಾ ಬಂತಲ್ಲ,
ರೋಗ ಬರೋಕ್ಕೆ ಕಾರಣ ಏನು? ಯಾವುದೋ ಒಂದು ರೋಗಾಣು. ಆ ರೋಗಾಣು ಬರೋಕ್ಕೆ ಕಾರಣ ವ್ಯವಸ್ಥೆ ಸರಿ ಇಲ್ಲ, ಪರಿಸರ ನೈರ್ಮಲ್ಯ ಅನ್ನೋ ಒಂದು ಕಾರಣ. ಹಾಗೆಯೇ ಎಲ್ಲ ಕಡೆಯೂ ರೋಗಗಳು ಜಾಸ್ತಿ ಆಯ್ತಾ ಇದೆ. ಅದನ್ನು ಮನಗಂಡು ನಾನು ಯಾಕೆ ಈ ಕೆಮಿಕಲ್ ಫಾರ್ಮಿಂಗ್ ಮಾಡೋ ಇಷ್ಟೊಂದು ಜನಗಳ ಮಧ್ಯೆ ಮಾಡ್ತೀವಲ್ಲ, ಆ ಸಮಯದಲ್ಲಿ ನಾವು ಔಷಧಿ ಗೊಬ್ಬರಗಳನ್ನ ತಯಾರು ಮಾಡ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ಬೆಳೆದುಕೊಂಡು ನಾನು ವ್ಯವಸಾಯನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು, ಮುಂದೆ ರೋಗಗಳು ಜಾಸ್ತಿ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರಿಗೂ ಇದ್ದರೆ, ಎಲ್ಲರ ಮನಸ್ಸಲ್ಲೂ ಇದ್ದರೆ ದಯವಿಟ್ಟು ಸಾವಯವ ಕೃಷಿನ ಅಳವಡಿಸ್ಕೊಳ್ಳಿ, ಉಳಿಸಿ ಬೆಳೆಸಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನೀವು ಬಳಸ್ತಾ ಇರ್ತಕ್ಕಂಥ ಬೀಜಗಳು ಅದ್ರ ಬಗ್ಗೆ ಮಾತಾಡ್ಬೋದಾ? ಯಾವ್ಯಾವ ಬೀಜಗಳನ್ನ ಬಳಸ್ತಾ ಇದ್ದೀರಾ? ದೇಸಿ ಬೀಜಗಳ ಅಥವಾ ನೀವು ಅಂಗಡಿಯಿಂದ ತಗೊಂಡು ಬಂದು ಮಾಡ್ತಾ ಇದ್ದೀರಾ? ನೀವೇ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಬೆಳೆಗೆ? ದಯವಿಟ್ಟು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದು ಮಾತ್ರ ದೇಶಿ ಬೀಜಗಳು ಸಿಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ದೇಶಿ ಬೀಜಗಳು ಸಿಗ್ತಾ ಇಲ್ಲ. ಹಾಗಾಗಿ ಆ ಸಂದರ್ಭಕ್ಕೆ ತಕ್ಕನಾಗಿ ಬೀಜಗಳನ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ನಾವೇ ಮಾಡ್ಕೊಂತೀವಿ. ಮೂಲಂಗಿ ಬೀಜ ಇರ್ಬೋದು, ಅಥವಾ ದಂಟು ಸೊಪ್ಪು ಬೀಜಗಳು ಇರ್ಬೋದು, ಅವನ್ನ ಕೆಲವೊಂದು ನಾವೇ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತರಕಾರಿ ಬೀಜಗಳು ನಾವೇ ಮಾಡಬೇಕು ಪಡ್ಕೊಂತ ಇದ್ದಾರೆ. ಸೊ ಇವರಿಬ್ರು ಯುವ ರೈತರುಗಳಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕಂತ ಕೇಳ್ಕೊಂತ ಇದ್ದಾರೆ. ಈಗ ಕಾರ್ಯಕ್ರಮದ ಮುಖ್ಯ ಘಟಕಕ್ಕೆ ತಲುಪ್ತಾ ಇದ್ದೇವೆ. ಬುದ್ಧಿಗಳು ಆಶೀರ್ವಚನ. ನಮ್ಮ ಎಲ್ಲ ಜನ ಕೈಗೂಡಿಸಿರ್ಬೋದು. ಮುಂದಿನ ದಿನಗಳಲ್ಲಿ ಇದನ್ನ ಮಂಟೇಸ್ವಾಮಿ ಜಾತ್ರೆಯಿಂದ ಮಾಡಿ ಆಗಿತ್ತು.